ಊರುಗಳ ಬೀಳು ಮುಂದೆ ಒಂದು ಹಿಡ್ಕೊಳ್ಳೋಂಥದ್ದು ಆ ದಿಶೆಯಲ್ಲಿ ಪಂಚಮ ಸಾರಿಗೆ ನಮ್ಮ ಹೋರಾಟಗಾರರು ಕೇಳ್ತಾ ಇದ್ದು ಸರಿ ಅದ. ಅದ್ರ ಜೊತೆಗೆ ಎಲ್ಲರಿಗೂ ಉದ್ದೇಶಿಸುವಂಥ ತಮ್ಮ ಭೂಮಿಯಲ್ಲೇ ಉತ್ಪನ್ನ ಬರುವಂಥ ಅನುಕೂಲ ಆಗುವಂಥ ವ್ಯವಸ್ಥೆ ಮಾಡಿಕೊಳ್ಳಿಕ್ಕೆ ಈ ರಾಜಕಾರಣಿಗಳ ಮೇಲೆ ಒತ್ತಡ ಇರಬೇಕಾಗಿದೆ. ಈ ರಾಜಕಾರಣಿಗಳು ಪ್ರತಿಯೊಂದು ವಿಷಯದಾಗ 40% ತೊಗೊಳ್ತಾರೆ. ಒಂದಲ್ಲ ಎರಡಲ್ಲ 35-40% ಎಬ್ಸೋದನ್ನ ಅದ್ರ ಜೊತೆ ಕೂಡ ಕಾಂಟ್ರಾಕ್ಟ್ಗಳು ಅವರು ಹೊಡಿತಾರೆ, ಎಲ್ಲರೂ ಹೊಡಿತಾರೆ. ಆದರೆ ಕಾಂಟ್ರಾಕ್ಟ್ಗಳು ಕೈಯಾಗಿರುತ್ತಂಥ ಕಾರ್ಮಿಕರಿಗೆ ಏನಾದ್ರು ಸಿಕ್ಕಲ್ಲ. ಅದ್ರಲ್ಲಿ ಸಾಕಷ್ಟು ನಮ್ಮ ರೈತರಿದ್ದಾರೆ, ಪಂಚಮ ಸಾಲರಿದ್ದಾರೆ, ಅನೇಕ ಜನ ಇದ್ದಾರೆ. ಇದಂತಲ್ಲ ನಾ ಹೇಳೋ ಉದ್ದೇಶ, ನಮ್ಮಲ್ಲಿ ಮೀಸಲಾತಿ ಬೇಕು, ಅವ್ರಿಗೆ ಗುರುಗಳಾಗಿರ್ಬೇಕು. ಆದರೆ ಅದರಿಂದ ಎಲ್ಲ ಉದ್ಧಾರ ಆಗ್ತದೆ, ದೇಶ ಮೇಲೆ ಹೋಗ್ತದೆ. ಅಂದ್ರೆ ಇಷ್ಟು ನಮ್ಮ ದೇಶ ನಂದನೋಣ ಆಗಬೇಕಾಯ್ತಲ್ಲ. ಈ ದೇಶದೊಳಗೆ ಎಲ್ಲ SC ST ಜನ ಇವತ್ತು ಅತ್ಯಂತ ಉನ್ನತ ಸ್ಥಾನದಲ್ಲಿ ಇರಬೇಕಾಗಿತ್ತಲ್ಲ. ರಿಸರ್ವೇಷನ್ ಐತಲ್ರಿ ಅವ್ರಿಗೆ, ಯಾಕಾಗಿಲ್ಲ? ಇವುಗಳನ್ನ ಸಹಿತ ವಿಚಾರ ಮಾಡಬೇಕಾಗಿದೆ. ಸುಮ್ಮನೆ ಒಂದಿಷ್ಟು ಏನೋ ಕೊಟ್ಟಂಗೆ ಮಾಡಿ ಈ ಸರ್ಕಾರಗಳು ತಮ್ಮ ನಾ 50,000 ಕೋಟಿ ಕೊಟ್ಟಿನಿ, ಪ್ಯಾಕೇಜ್ ಕೊಟ್ಟಿನಿ, ಅದು ಕೊಟ್ಟಿನಿ. ಯಾವ ಪ್ಯಾಕೇಜ್ ಬೇಕಾಗಿಲ್ಲ, ಇವ್ರು ಮಾರ್ಕೆಟ್ ಕೊಡ್ರಿ, ಬೆಳೆದ ಬೆಳೆಗೆ ಬೆಲೆ ಕೊಡ್ರಿ ಅಂತ ನೀವು ಯಾಕೆ ಕೇಳಬಾರ್ದು? ಈಗ ಸ್ವಾಮೀಜಿಯವ್ರು ನೀವು ಬರಿಷ್ಠರಿದ್ದೀರಿ, ಇಬ್ಬರು ಒಂದಾಗಿದ್ದೀರಿ, ಭಾಳ ಸಂತೋಷ. ನೀವು ಟುವೇನು ಕೇಳ್ರಿ, ನಾವು ಬೇಡ ಅಂತ ಹೇಳೋದಲ್ಲ, ಟುವೇನು ಬೇಡಿಕೆ ಅದಲ್ಲ, ಅದು ಟುವೇ ಕೇಳ್ರಿ. ಯಾವಾಗ ಸಿಗ್ತದೆ ಅಲ್ಲಿವರೆಗೆ ನೀವು ಈ ಮಾರ್ಕೆಟ್ ಎಲ್ಲರಿಗೂ ಕೊಡ್ರಪ್ಪ ನಮ್ಗೆ, ಮತ್ತು ನಮಗೆಲ್ಲ ಗೋಡೌನ್ ಕಟ್ಟಿಸ್ಕೊಡ್ರಪ್ಪ ಪ್ರತಿಯೊಂದು ಪಂಚಾಯತಿಗೆ ಅಂದಾಗ ಪಂಚಸಾಲಿ ಜನ ಅಂದ್ರೆ ರೈತರಲ್ಲೇ ಹೊರದುಕೊಳಗಿದ್ದಾರೆ. ಅವ್ರು ಎಷ್ಟು ಮಂದಿ ಬೆಳೆದ ಬೆಳೆ ಅಂತ ಮನೆ ಇಟ್ಕೊಂಡು ಮಾರಕ್ಕೆ ಸಾಧ್ಯ ಆಗೈತೆ ಹೇಳ್ರಿ?